ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಇದು ಮನೆಯ ಬಾತ್ರೂಮ್ನಲ್ಲಿ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಈಗ ಶವ ಪತ್ತೆಯಾಗಿರೋದು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಪ್ರಬುದ್ಧಿಯ 21 ವರ್ಷ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದ್ವಿತೀಯ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಪ್ರಬುದ್ಧಿಯ 21 ವರ್ಷ ಮನೆಯ ಬಾತ್ರೂಮ್ನಲ್ಲಿ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ಈಗ ಶವ ಪತ್ತೆಯಾಗಿರೋದು. ನಿನ್ನೆ ಸಂಜೆ ನಡೆದಿದೆ ಘಟನೆ, ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಯಾಕೆ ಹೀಗಾಯ್ತು ಏನು ಅಂತ ಹೇಳಿ ಸದ್ಯಕ್ಕಂತೂ ಇದು ಅನುಮಾನಾಸ್ಪದ ಸಾವು ಅಂತಾನೆ ಈಗ ಪೊಲೀಸರು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಏನಿದು ಎತ್ತ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಇತ್ತೀಚೆಗೆ ಯುವಕ ಯುವತಿಯರಲ್ಲೆಲ್ಲ ಈ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಹ್ಯಾಪಿ, ನಮ್ದು ಬ್ಯೂಟಿಫುಲ್ ಫ್ಯಾಮಿಲಿ. ನಾನು ನನ್ನ ಮಕ್ಕಳು 1:30ಗೆ ನನಗೆ ಫೋನ್ ಮಾಡಿದ್ದಾಳೆ, ಫ್ರೆಂಡ್ ಜೊತೆ ಇದ್ದೀನಿ, ನಾನು ಬೇರೆ ತಿಳ್ಕೊಂಡು ಹೋಗಿ ಮನೆಗೆ ಹೋಗ್ತೀನಿ ಅಂತ. ಎವ್ರಿ ಡೇ ಕಾಲೇಜ್ಗೆ ಹೋಗಿದ ತಕ್ಷಣ ಸೇಫಾಗಿ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಆಗ್ತಾಳೆ. ಮನೆಗೆ ಬಂದಿದ್ದ ತಕ್ಷಣ ಅದೇ ಸೇಫಾಗಿ ರೀಚ್ ಆಗ್ತೀನಿ ಅಂತ ಕಮ್ಯುನಿಕೇಶನ್ ಇರುತ್ತೆ. ಒಂದು ಕಾಲಿ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಳಿದ್ದಾಳೆ. ಮೂರುವರೆಗೂ ಚೆನ್ನಾಗೇ ಇದ್ದಾಳೆ. ಆಮೇಲೆ ಏನಾಯ್ತು ಅಂತ ಮುಂದೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗೋದ್ರಲ್ಲಿ ಯಾರೋ ಏನೋ 100 ಸಾಯಿಸ್ಬಿಟ್ಟಿದ್ದಾನೆ. ಪುಟ್ಟ ದೇವ ತಗೊಂಡ್ರೆ ಅವಳು ನನ್ನ ಮಗಳು ಗಿಳಿದಾರ ಹೋಗಿದ್ದೆ. ನನ್ನ ಸ್ವಾಭಿಮಾನ, ಪ್ರಾಮಾಣಿಕತೆ, ನೈತಿಕತೆಯಿಂದ ಬರ್ತಿದ್ದೆ. ನಿಮ್ಗೆಲ್ರಿಗೂ ನಾನು ಏನಾದ್ರು ಪರಿಚಯ ಇದ್ದೀನ, ಅಷ್ಟು ಬರೀ ಗುಬ್ಬತ್ತಿ ಥರ ಬದುಕೊಂಡು ಸಾಕೊಂಡು ಬಂದಿರೋಂಥ ಮಗಳು ಇವತ್ತು ನಾನು ಕಾಣಿಸ್ತಾ ಇಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಡೋರ್ ಓಪನ್ ಆಗಿದೆ, ಮುಂದ್ಗಡೆ ಡೋರ್ ಲಾಕ್ ಆಗಿದೆ. ಫೋನ್ ಅಲ್ಲೇ ಇದೆ. ನಾನು ಕಿಟಕಿಯಿಂದ ನೋಡ್ದೆ ಫೋನ್ ಸೋಫಾ ಮೇಲೆ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಷ್ಟೆಲ್ಲ ಫೋನ್ ಕಳ್ತನ ಆಗಿದೆ. ಪೊಲೀಸರು ನಮ್ಮ ಹತ್ರ ಅಲ್ಲಿ ಫೋನೇ ಇರಲಿಲ್ಲ ಅಂತ ಹೇಳ್ತಾರೆ. ಅಥವಾ ಫೋನಲ್ಲಿ ಎತ್ಕೊಂಡು ಹೋದವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನನ್ನ ಬೀಗನೂ ಆಗಲಿಲ್ಲ, ನಾನು ಎದ್ದು ಓಡೋದೆ ನನ್ನ ಮಗಳನ್ನ ಕರ್ಕೊಂಡು. ಇದೆಲ್ಲ ಏನು? ಒಂದು ಹೆಣ್ಮಕ್ಳು ನಿಮ್ಗೆ ಗೊತ್ತಾಗತ್ತೆ, ಒಂದು ಹೆಣ್ಮಕ್ಳು ಎಷ್ಟರ ಮಟ್ಟಿಗೆ ಕುಯ್ಕೋಬೋದು, ರೂಢಿ ಇರೋರು ಎಷ್ಟು ಮಟ್ಟಿಗೆ ಕುಯ್ಕೋಬೋದು ಅನ್ನೋದು ಗೊತ್ತಾಗುತ್ತೆ. ಸರ್, ನಾವು ತುಂಬ ಮುಕ್ತವಾಗಿ ಬೆಳೆಸಿದ್ದೀವಿ. ಐ ಆಮ್ ಹ್ಯಾಪಿ. ಹೊರಗಡೆ ಏನೇ ನಡೆದ್ರು ಧೈರ್ಯವಾಗಿ ಫೇಸ್ ಮಾಡ್ತಾಳೆ, ಧೈರ್ಯವಾಗಿ ಬಂದು ಹಿಂಗಾಯ್ತು ಅಂತ ಹೇಳ್ತಾಳೆ ನನಗೆ. ಹಂಗಾಗಿ ನನಗೆ ಗೊತ್ತಿಲ್ಲ, ನನಗಿನ್ನ ಮೀರಿದ್ದು ಬೇರೆ ಏನಾದರೂ ದ್ವೇಷ ಇದ್ರೆ ಅದು ಈ ವ್ಯವಸ್ಥೆಯಿಂದನೇ ಬಂದಿರಬೇಕು. ಯಾಕಂದ್ರೆ ನಾನು ತುಂಬ ಮಕ್ಳನ್ನ ರೆಸ್ಕ್ಯೂ ಮಾಡಿದ್ದೀನಿ, ಎಷ್ಟೋ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಏನಾಗಿದೆ ಅನ್ನೋದು. ನನ್ನ ಮಗಳು ನ್ಯಾಯ ಬೇಕ್ರಿ. ನನ್ನ ಮಗಳು ತುಂಬ ಧೈರ್ಯವಂತೆ. ಎಜುಕೇಶನ್ ಸಿಸ್ಟಮು ಹಿಂಗಿದ್ರೆ ಹೆಂಗೆ, ಹಂಗಿದ್ರೆ ಹೆಂಗೆ ಅಂತ ಅನಾಲಿಸಿಸ್ ಮಾಡೋ ಹುಡುಗಿ, 20 ವರ್ಷದ ಹುಡುಗಿ. ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಪ್ರಕರಣ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈಗ ಸಿಗ್ತಾ ಇರುವಂಥದ್ದೇನು? ಅರುಣ, ನಿನ್ನೆ ರಾತ್ರಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರಂತ ನಡೆದಿರೋದು. ಪ್ರಬುದ್ಧ ಅಂತೇಳಿ ಈಕೆ ಕೇವಲ 21 ವರ್ಷ 22 ವರ್ಷದ ಯುವತಿ, ದ್ವಿತೀಯ ವರ್ಷದ ಡಿಗ್ರಿಯನ್ನ ವ್ಯಾಸಂಗ ಮಾಡ್ತಿದ್ಲು. ನಿನ್ನೆ ಏಕಾಏಕಿ ಆಕೆಯ ಮನೆಯ ಬಾತ್ರೂಮ್ ನಲ್ಲಿ ಆಕೆಯ ಕೊತ್ತು ಕೊಯ್ದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿತ್ತು. ಸ್ಥಳಕ್ಕೆ ಬಂದಂತಹ ಪೊಲೀಸರು ಒಂದಷ್ಟು ಸ್ಪಷ್ಟ ಪ್ರಕ್ರಿಯೆಯನ್ನ ನಡೆಸಿ ಇದೀಗ ಕಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದಾರೆ. ಆದ್ರೆ ಇನ್ನೂ ಕೂಡ ಆ ಒಂದು ಸಾವಿನ ಸುತ್ತ ಹಲವಾರು ಅನುಮಾನಗಳು ಕಾಡ್ತಿದ್ದಾವೆ. ಅವರ ತಾಯಿಯೇ ಈಗಾಗಲೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಿದ್ರು, ಬಹುಶಃ ಆಕೆ ಏಕಾಏಕಿ ಆ ರೀತಿಯಾಗಿ ಸಾವನ್ನಪ್ಪೋದಕ್ಕೆ ಕತ್ತು ಕುಯ್ಕೊಂಡು ಸಾಧ್ಯವಿಲ್ಲ, ಅದು ಆತ್ಮಹತ್ಯೆ ಇಲ್ಲ. ಆಕೆಯ ಫೋನು ಮನೆಯ ಹಾಲ್ನಲ್ಲಿತ್ತು, ಆದ್ರೆ ಆ ಫೋನ್ ಕಾಣಿಸ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ. ಹೀಗಾಗಿ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯಪುರ ಪೊಲೀಸರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗಾಗಿ ವೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಆ ಮೊಬೈಲ್ ನ CDR ಸಹ ಲೊಕೇಶನ್ ಅನ್ನ ಪತ್ತೆ ಮಾಡೋದಕ್ಕೆ ಸಹ ಪ್ರಯತ್ನವನ್ನ ಪಡ್ತಿದ್ದಾರೆ. ಮತ್ತೆ ಆ ಲೊಕೇಶನ್ ನಲ್ಲಿ ಆ ಮನೆಗೆ ಬೇರೆ ಯಾರ್ದಾದ್ರೂ ಕಾಲ್ಗಳು ಬಂದಿತ್ತಾ, ಮತ್ತೆ ಯಾವ್ದಾದ್ರು ಲೊಕೇಶನ್ ಆ ಒಂದು ಸ್ಥಳದಲ್ಲಿ ಸಿಕ್ಕಿತ್ತಾ, ಹೀಗೆ ಒಂದಷ್ಟು ಟೆಕ್ನಿಕಲ್ ಆಯಾಮದಲ್ಲಿ ಇದೀಗ ಈ ಪ್ರಬುದ್ಧ ಸಾವಿನ ಸುತ್ತ ಒಂದಷ್ಟು ತನಿಖೆಯನ್ನ ಪೊಲೀಸರು ನಡೆಸ್ತಿದ್ದಾರೆ. ಆದ್ರೆ ಈಕೆಯ ಸಾವು ಮಾತ್ರ ಹಲವಾರು ಅನುಮಾನಗಳಿಗೆ ಎಡಮಾಡಿಕೊಟ್ಟಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.